ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಚಿತ್ತಾಪುರ ಮತಕ್ಷೇತ್ರಕ್ಕೆ ಒಳಪಡುವ ಬಂಕೂರು ಗ್ರಾಮದಲ್ಲಿ ಪವಿತ್ರ ಹಬ್ಬವಾದ ರಂಜಾನ್ ಕುರಿತು ಇಂದು ರೋಜದ 17ನೇ ದಿನವಾಗಿದ್ದರಿಂದ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಸ್ಲಾಂ ಧರ್ಮದ ಪ್ರಮುಖರು ಆದ ಮುಜಾಹಿದ್ ಸೆಟ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಿಂದೂ ಮುಸ್ಲಿಂ ಭೇದ ಭಾವಗಳ ಮರೆತು ನಾವೆಲ್ಲರೂ ಕೂಡ ಒಂದೇ, ನಮ್ಮ ಆಚಾರ ವಿಚಾರ ಬೇರೆಯಾದ್ರೆ ನಾವು ಸೇವಿಸುವ ಗಾಳಿ, ಕುಡಿಯುವ ನೀರು, ತಿನ್ನುವ ಅನ್ನ ಎಲ್ಲವೂ ಕೂಡ ಒಂದೇ, ನಾವೆಲ್ಲರೂ ಸಹೋದರಂತೆ ಬಾಳ್ಬೇಕು. ಹಿಂದೂಗಳು ಶ್ರಾವಣ ಮಾಸದಲ್ಲಿ ಉಪವಾಸವನ್ನ ಕೈಗೊಂಡ್ರೆ ಮುಸಲ್ಮಾನರು ರಂಜಾನ್ ಹಬ್ಬದಲ್ಲಿ 1 ತಿಂಗಳ ರೋಜವನ್ನ ಆಚರಿಸುತ್ತಾರೆ. ಸಂಪೂರ್ಣ ಉಪವಾಸ ಇರೋದ್ರಿಂದಾಗಿ ಒಳ್ಳೆಯ ರೀತಿಯ ಜೀರ್ಣಕ್ರಿಯೆ ಆಗುತ್ತೆ. ವಿಜ್ಞಾನದಲ್ಲೂ ಕೂಡ ರೋಜಾ ಇರೋದ್ರಿಂದ ಶರೀರಕ್ಕೆ ತುಂಬಾ ಒಳ್ಳೆಯ ಪಚನ ಕ್ರಿಯೆ ಆಗುತ್ತೆ ಅಂತ ವಿಜ್ಞಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಂದು ನಡೆದ ಇಫ್ತಾರ್ ಕೂಟದಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಸೇರಿ ಈ ಒಂದು ಇಫ್ತಾರ್ ಕೂಟ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ವಿ ಅಂತ ಹೇಳಿದ್ರು. ಇಫ್ತಾರ್ ಕೂಟವನ್ನ ಉದ್ದೇಶಿಸಿ ಶ್ರೀ ಶರಣಬಸಪ್ಪ ದನ್ನ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಿಂದೂ ಮುಸ್ಲಿಂ ಅಂದ್ರೆ ನಾವೆಲ್ಲರೂ ಕೂಡ ಸಹೋದರಂತೆ ಬಾಳ್ತಾ ಇದ್ದೇವೆ, ಅವರ ಕಾರ್ಯಕ್ರಮಕ್ಕೆ ನಾವು ಕೂಡ ಹೋಗ್ತೀವಿ, ನಮ್ಮ ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾರೆ, ಒಟ್ಟಿನಲ್ಲಿ ಹೇಳಬೇಕಾದ್ರೆ ನಾವೆಲ್ಲರೂ ಕೂಡ ಭಾವೈಕ್ಯತೆಯಲ್ಲಿ ಏಕತೆಯನ್ನು ಮೆರೆದಿದ್ದೀವಿ ಎಂಬ ವಿಚಾರವನ್ನ ವ್ಯಕ್ತಪಡಿಸಿದ್ರು. ಇಫ್ತಾರ್ ಕೂಟವನ್ನ ಉದ್ದೇಶಿಸಿ ಶರಣಗೌಡ ದಳಪತಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು. आज यहाँ पर हम लोग सब 17 रमज़ान का रोज़ा मुकम्मल किया है हम लोग, और आज 18 तरावी भी हम लोग पढ़ने वाले हैं। अल्हम्दुलिल्लाह, अल्लाह का शुक्र है कि इस माह रमज़ान में हम लोगों ने, हमारे साथियों लोगों ने हमारा पूरा साथ दिया है और 17वां रोज़ा मुकम्मल किया है। रमज़ान की फजीलत बहुत अच्छा, नेक और पाक महीना है, जहाँ पर हर मुसलमान आदमी अपना रोज़ा रखता है और रोज़ा रख के हर चीज़ को याद करता है कि भूख क्या चीज़ होती है, प्यास क्या चीज़ होती है, क्या कपड़ा पहनना है। ये रमज़ान पूरे मुसलमान, पूरी दुनिया के लिए रोज़ा है, और ये साइंटिफिकली प्रूव्ड है कि रोज़ा रहने से आदमी की सेहत अच्छी होती है, उसका डाइजेशन सिस्टम अच्छा होता है, और ख़ास तौर पे पूरे समाज के लोग मिल के रोज़ा करते हैं। रोज़ा वो भी इफ्तार पार्टी देते हैं, हम भी इफ्तार पार्टी देते हैं। एक मिलजुल के एक सभ्यता, यानी हर हिंदू मुसलमान ईसाई सब मिल के रमज़ान हम लोग बनाते हैं। ये बहुत खुशी की बात है। और यहाँ पर आए हुए सभी मेरे दोस्त, सभी हमारे अध्यक्ष धन्ना साहब, हमारे साहेब गौड़ा, शन्नू गौड़ा, भीमू गौड़ा, और हमारे जितने भी साथी हैं हमारे संतोष, इनका तहे दिल से मैं शुक्रिया करता हूँ मैं। अस्सलाम वालेकुम। मुजाहिद हुसैन, ಶಾಂತನಗರ ಬಂಕೂರು. ಇವತ್ತಿನ ದಿವಸ ಶಾಂತನಗರದಲ್ಲಿ ಪವಿತ್ರವಾದ ಮಹಾ ರಂಜಾನ್ ಹಬ್ಬದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವನೆ ಇಲ್ಲದೆ ಇವತ್ತಿನ ದಿವಸ ನಮ್ಮ ರೋಪ್ ಸೆಂಟ್ರ್ ಮನೆಯಲ್ಲಿ ಇಫ್ತಾರ್ ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬಂದೀವಿ. ಅವ್ರು ಇವತ್ತಿನ ದಿವಸ 17ನೇ ರಂಜಾನ್ ಖತಮ್ ಮಾಡಿದ್ರು. ಅವ್ರು ಇವತ್ತಿಗೆ ಭಾಳ ಒಂದು ವಿಜೃಂಭಣೆಯಿಂದ ನಾವೆಲ್ಲ ಭಾಳ ಖುಷಿಲಿಂದ ಮಾಡ್ಲಾಕತ್ತೀವಿ. ನಾವು ಇಲ್ಲಿ ನಮ್ಮಲ್ಲಿ ಭೇದ ಭಾವ ಇಲ್ಲ. ನಾವು ಹೆಂಗೆ ನಮ್ಮದು ಹಿಂದೂ ಧರ್ಮದಾಗ ಒಂದು ತಿಂಗಳು ಶ್ರಾವಣ ಮಾಸ ಮಾಡ್ತೀವಿ, ಅದೇ ಥರ ಇವ್ರು ಏನದಲ್ಲ, ಮುಂಜಾನೆ 5 ಗಂಟೆಗೆ ಇವರು ಬಿಟ್ರಪ್ಪ ಅಂತಂದ್ರೆ ನೀರಿಲ್ಲ, ಊಟ ಇಲ್ಲ, ಏನಿಲ್ಲ, ಮತ್ತು ರಾತ್ರಿ 7 ಗಂಟೆ ಆದ್ಮೇಲೆ ಅವರು ಒಂದು ನಮಾಜ್ ಬಿದ್ದು ಭಾಳ ಪವಿತ್ರವಾದ ಒಂದು ರಂಜಾನ್ ಅವ್ರು ಆಚರಿಸ್ತಾರ. ಅವ್ರದ್ದು ನೋಡಿದ್ರೆ ನಮಗೆ ಭಾಳ ಸಂತೋಷ ಅನಿಸ್ತದ. ನಾವೆಲ್ಲರೂ ಇಲ್ಲಿ ಒಂದಿದ್ದೀವಿ. ನಮ್ಮ ಬಂಕೂರು ಶಾಂತನಗರದಾಗ ಅದಲ್ಲ, ನಮ್ಮೆಲ್ಲರೂ ಸಾಥ್ ಕೊಟ್ಟಿದ್ದು ಹಿಂದೂ ಮುಸ್ಲಿಮ್ ಎಲ್ಲ, ಸಾಹೇಬ್ಗೌಡ ಆಗಲಿ, ಸಂತೋಷ್ ಆಗಲಿ, ಭೀಮಯ್ಯ ಆಗಲಿ, ಶರಣಗೌಡ ಆಗಲಿ, ಎಲ್ಲರೂ ನಾವು ಒಂದಿದ್ದೀವಿ. ಇವತ್ತು ನಮ್ಮ ಸೆಂಟ್ರ್ ಮನೆಯಲ್ಲಿ, ರಾಕ್ ಸೆಂಟ್ರ್ ಮನೆಯಲ್ಲಿ ವರ್ಷಾನ ನಮಗೆ ಬಿಡಲ್ಲ. ಇಲ್ಲಿ ಎಲ್ಲೇ ಬಿಟ್ಟರು ನಾವು ಅಂತಾರನೇ ತುಂಬೋಗಾನ ಅಂತೇಳಿ ನಮ್ಗೆ ಇವತ್ತು ಕರೆಸ್ಯಾರ. ನಾನು ಇಲ್ಲಿ ಮಾಜಿ ಚೇರ್ಮನ್ ಇದ್ದೀನಿ ಬಂಕೂರ್ದು, ಶರಣಬಸಪ್ಪ ದನ್ನ ಅಂತೇಳಿ ನನ್ನ 2 ಮಾತುಗಳು ಮುಗಿಸ್ತಾ ಇವತ್ತು ನಮ್ಮ ಖದೀರ್ ಸರ್ ಅವ್ರಿಗೆ 1 2 ಮಾತಾಡ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ರಂಜಾನ್ ಅಂಗವಾಗಿ. आज एक बहुत बड़ा खुशी का दिन देखने को मिल रहा है मेरे को। मैं कभी भी रमज़ान के इसमें नहीं आया था, आज पहली बार आया। मैं हर शादी में आया, मैं आज रमज़ान में आया। आज बहुत खुशी का दिन है। आज पूरे यहाँ के अध्यक्ष लोग आए, हमारे पाटिल साहब, गौड़ा साहब, मुजाहिद, हर एक लोग आए, पूरे लोग। बहुत खुशी का दिन है। आज 17वां रोज़ा है। ये रोज़ा का इफ्तार भी हो गया, अब खाना भी चालू होने वाला है, नमाज भी हो गई, सब हो गई। लेकिन ये क्या बड़ी बात है बोले तो नहीं, ऐसा करना ये पूरे दुनिया में
फेमस है, एक मिसाल भी है। ये बहुत बड़ा काम हो रहा है ये, और हर घर में हर मस्जिद में होता है ये काम। और दुनिया में खाली शाहबादी बोल के नहीं, भंकुर बोल के नहीं, हर एक दुनिया में सब जगह होता। ये पहला बोल सकते हैं। लोग क्या है मालूम है, घरों में करते हैं, यहाँ सब जगह भी मिला के कर रहे हैं। रौफ सेठ, गनी सेठ उन्होंने बुला के करते हैं। ये बहुत बड़ा काम हो रहा है, ये बहुत अच्छी बात है। ऐसा हर साल होने दो, हर एक रमज़ान में होने दो, हर एक को बुला दो। बहुत अच्छा दिख रहा है। मेरे को आज बहुत खुशी हो गई है देख के। सब लोग को हिंदू रहने दो, मुस्लिम रहने दो, क्रिश्चियन रहने दो, बहुत अच्छा करे। ये बहुत बड़ी बात है। मेरा नाम मोहम्मद खदीर है, मैं ड्राइंग टीचर हूँ, रिटायर्ड MCC स्कूल शाहबाद। फुल है क्या उधर, खा लिया चलो। ಶಾಣಗೋಡು ಅಂತೇಳಿ ನಾನು ಗ್ರಾಮ ಪಂಚಾಯತ್ ಸದಸ್ಯ ಮಂಕೂರು. ಇವತ್ತಿನ ದಿನ ರೋಪ್ ಸೇಟ್ ಅವರ ಮನೆಯಲ್ಲಿ 17ನೇ ದಿನದ ಒಂದು ಇಫ್ತಿಯಾರ್ ಕೂಟ ಏರ್ಪಡಿಸಲಾಗಿದೆ. ಈ ಇಫ್ತಿಯಾರ್ ಕೂಟಕ್ಕೆ ಏನಪ್ಪ ಅಂದರೆ ಯಾವುದೇ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಎಲ್ಲರೂ ಬಂದು ಒಗ್ಗಟ್ಟಾಗಿ ನಮ್ಮ ಹಿಂಕೂರಲ್ಲಿ ನಾವು ಆಚರಣೆ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಭೇದ ಭಾವ ಅಂತಿಲ್ಲ. ಇವತ್ತು ನಾವೇನದ ಅಂದ್ರೆ ರೋಪ್ ಸೇಟ್ ಅವರು ಹೇಳಿಸಲಕ್ಕಾಗಿ ಜಾಕೀರ್ ಸೇಟ್ ಅವ್ರು ಹೇಳಿದ್ರು, ಅದಕ್ಕೆ ಬಂದೀನಿ ಇಫ್ತಾರ್ ಕೂಟ ಸಲುವಾಗಿ. ಹಾಗೆ ನಮ್ಮ ಅಧ್ಯಕ್ಷರದಾರ ಶರಣಬಸಪ್ಪ ದನ್ನ, ಸುರೇಶ್ ಮಹಾರಾಜ್ ಅವರು, ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಅದಾರ. ಈ ಒಂದು ಇಫ್ತಾರ್ ಕೂಟಕ್ಕೆ ಕರೆದಿದ್ದಕ್ಕೆ ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ. ನಾನು ಯಾರು ಮಾತು ಭೀಮಯ್ಯ ಗುತ್ತೇದಾರ್ ಮೂಲಕ ಅಧ್ಯಕ್ಷ ಮತ್ತು ಗುಲಾಮ್ ಶೆಟ್ರ ಮನೆಯಲ್ಲಿ ಇಫ್ತಾರ್ ಕೂಟ ಕೊಟ್ಟಿದ್ದಾರೆ. ಭೇದ ಭಾವ ಇಲ್ಲದೆ ಎಲ್ಲ ಜನರಿಗೆ ಪ್ರಸಾದವನ್ನು ತಗೊಂಡು ಹೋಗ್ಬೇಕಂತ ಎಲ್ಲ ಸ್ಪಂದನೆ ಮಾಡಿದ್ದಾರೆ. ಆದರೆ 17ನೆಯ ರೋಜಾ, 1 ತಿಂಗಳು ರೋಜಾ ನಾವು ಹೆಂಗಿರ್ತೀವಿ ಅಂತ ನಾವು 1 ತಿಂಗಳು ಅಂತ ಶ್ರಾವಣ ಮಾಸ ಮಾಡ್ತಿಲ್ಲ. ಇವರು ಕೂಡ ರೋಜಾವನ್ನು 1 ತಿಂಗಳು ಸತತ ಉಪವಾಸಿರ್ತಾರೆ ಅಂತೇಳಿ ನಮ್ಮಲ್ಲಿ ವಿನಂತಿ ಅಂತೇಳಿ. ನೀವು ಏನಿದ್ರೆ ಅದು ಹೇಳಿ ಸರ್, ನೀವು ಏನಿದ್ರೆ ಅದು. ನನ್ನ ಹೆಸರು ಭರತ್ ಧನ್ನ ಅಂತೇಳಿ, DSS ಜಿಲ್ಲಾ ಸಂಘಟನಾ ಸಂಚಾಲಕ ಕಲಬುರಗಿ ಜಿಲ್ಲೆ. ಸ್ವಲ್ಪ ಜೋರಾಗಿ ಇವತ್ತು ನಮ್ಮ ತುಮಕೂರಿನ ಖ್ಯಾತ ಉದ್ಯಮಿದಾರರಾಗಿರ್ತಕ್ಕಂಥ ರೋಪ್ ಸೇಟ್ ಮತ್ತು ಗುಲಾಮ್ ಸೇಟ್ ಅವರ ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯಿಂದ ರಂಜಾನ್ ಹಬ್ಬದ 17ನೇ ದಿನದ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಈ ಇಫ್ತಿಯಾರ್ ಕೂಟದಲ್ಲಿ ಪ್ರತಿಯೊಬ್ಬರು ಯಾವುದೇ ಸರ್ವ ಧರ್ಮೀಯರ ಒಂದು ವಿಶ್ವಾಸದಿಂದ ನಮಗೆ ಮುಂದೆ ಸೇರಿ ಆ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದರೆ ಬಹಳ ಸಂತೋಷದ ಕ್ಷಣ. ಇಂಥ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ವರ್ಷವೂ ಕೂಡ ಅವರು ಇಲ್ಲಿ ಎಲ್ಲ ಸಮುದಾಯದ ಜನರನ್ನು ಕರೆಸಿ ಮತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಮಂಕೂರಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಬಸಪ್ಪ ದನ್ನ ಅವರಾಗಿರ್ಬೋದು ಮತ್ತು ಯುವ ನಾಯಕರಾಗಿರ್ತಕ್ಕಂಥ ಉದ್ಯಮಿದಾರರಾಗಿರ್ತಕ್ಕಂಥ ಶರಣಗೌಡ ದಂಪತಿಯವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಊರಿನ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಕುಲಕರ್ಣಿಯವರು ಕೂಡ ಇಲ್ಲಿದ್ದಾರೆ, ಹಾಗೂ ಮಲ್ಲಯ್ಯ ಸ್ವಾಮಿಯವರು ಕೂಡ ಇಲ್ಲಿದ್ದಾರೆ. ಇವರೆಲ್ಲ ಸಮುದಾಯದ ಮತ್ತು ಭೀಮಯ್ಯ ಗುತ್ತೇದಾರ್ ಆರ್ಯ ಈಡಿಗ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರೆಲ್ಲರೂ ಇವತ್ತು ಇಲ್ಲಿ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯಿಂದ ಈ ಇಫ್ತಿಯಾರ್ ಕೂಟದಲ್ಲಿ ನಾವು ಭಾಗವಹಿಸಿ ಈ ಇಫ್ತಿಯಾರ್ ಕೂಟವನ್ನು ನಾವು ಸೇವಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಎಲ್ಲ ಸಮುದಾಯದ ಜನರ ಮಧ್ಯದಲ್ಲಿ ಈ ಒಂದು ಇಫ್ತಿಯಾರ್ ಕೂಟ ಏರ್ಪಡಿಸಿರ್ತಕ್ಕಂಥ ರೋಪ್ ಸೇಟ್ ಮತ್ತು ಗುಲಾಮ್ ಸೇಟ್ ಅವರ ಪ್ರೀತಿ, ವಿಶ್ವಾಸ ಇದೇ ರೀತಿ ಮುಂದುವರಿದೆ ಅಂತ ಹೇಳಿ ನಾನು ಎಲ್ಲ ಶುಭ ಹಾರೈಸ್ತೇನೆ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯ ನನ್ನ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ನನ್ನ ಹೆಸರು ಭರತ್ ಧನ್ನ, DSS ಜಿಲ್ಲಾ ಸಂಘಟನಾ ಸಂಚಾಲಕರು ಕಲಬುರಗಿ. ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರು ಆದ ಶ್ರೀ ಸುರೇಶ್ ಮೆಂಗನ್, ಭೀಮಯ್ಯ ಗುತ್ತೇದಾರ್, ಸುರೇಶ್ ಕುಲಕರ್ಣಿ, ರೌಫ್ ಶೇಟ್, ಖಾದಿರ್ ಸೇಟ್, ಘನಿ ಶೇಟ್, ಜಾಕಿರ್ ಹುಸೇನ್, ಶಾಹಿದ್ ಹುಸೇನ್, ಕಾಶಿಂ ಮೊಹಮ್ಮದ್ ಸೇಟ್, ರಾಹುಲ್, ಸಂತೋಷ್, ಮಲ್ಲಯ್ಯ ಸ್ವಾಮಿ, ಭರತ್ ದನ್ನ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಶಶಿಕಾಂತ್ ಮಡಿವಾಳ, ಜಿಲ್ಲಾ ವರದಿಗಾರು, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.